ಇದೆ ಸಂತೋಷ ಏನ್ ಚಪ್ಪಾಳೆ ಅಂದ್ರೆ ಸುಮ್ಮನೆ ಜನರಲ್ ಆಗಿ ಹೇಳ್ತೀನಿ. ಓಕೆ ರೆಡಿನಾ? ಹೊಡಿರಿ ಚಪ್ಪಾಳೆ. ಒಂದ್ ಕೈ ಚಪ್ಪಾಳೆ ಹೊಡಕ್ಕಾಗತ್ತಾ? ಇಲ್ಲ ಬಿಡು. ಒಂದ್ ಕೈ ಚಿಕ್ಕವಕ್ಕಾಗತ್ತಾ? ಇಲ್ಲ. ಅದಕ್ಕೋಸ್ಕರ ದೇವರು ಹೇಳಿಕೆ ಕೊಟ್ಟಿದ್ದಾರೆ. ಚಪ್ಪಾಳೆ ಯಾಕೆ ಹೊಡಿಬೇಕು? ಯಾರೊಬ್ಬ ಭಾಷಣ ಮಾಡ್ತಾನೆ, ಯಾರೊಬ್ಬ ನಾಟಕ ಮಾಡ್ತಾನೆ, ಇನ್ಯಾರೊಬ್ಬ ಏನೋ ಮಾಡ್ತಾನೆ. ಅದಕ್ಕೋಸ್ಕರ ಖುಷಿ ಆಯ್ತು ಅಂತ ಚಪ್ಪಾಳೆ ಹೊಡೆದು ಒಂದು ಸೈಡ್ ಆದ್ರೆ, ಚಪ್ಪಾಳೆ ಯಾಕೆ ಹೊಡಿಬೇಕು ಅಂದ್ರೆ ನಿಮ್ಮ ಸ್ವಾರ್ಥಕ್ಕೋಸ್ಕರ ಚಪ್ಪಾಳೆ ಹೊಡಿಬೇಕು. ಏನ್ ಚಪ್ಪಾಳೆ ಅಂದ್ರೆ ಒಂದ್ ಕೈಲಿ ಚಪ್ಪಾಳೆ ಹೊಡಿತಾರೆ, ಮತ್ತೊಂದು ಕೈ ಸೇರಿದಾಗ ನಿನ್ನ ದೇಹ ಅಂದ್ರೆ ಒಂದು ಕೈಯಲ್ಲಿ ಏನಿದೆ? ಹೆಬ್ಬೆರಳು, ನಿನ್ನ ಬ್ರೇನಿನ ನರ ಎರಡು, ನಿನ್ನ ಕಣ್ಣುಗಳ ನರ ಎರಡು, ಈ ನರಗಳು ನಿಲ್ಲುತ್ತಾನೆ. ಅದಕ್ಕೋಸ್ಕರ ಚಪ್ಪಾಳೆ ಚಪ್ಪಾಳೆಯನ್ನ ಸ್ವಾರ್ಥಕ್ಕೋಸ್ಕರ ಹೊಡೀರಿ, ನಿಮ್ಮ ಕೊಬ್ಬು ಕರಗೋದಕ್ಕೋಸ್ಕರ ಚಪ್ಪಾಳೆ ಹೊಡೀರಿ, ನಿಮ್ಮಲ್ಲಿರೋ ಅಹಂಕಾರ ದೂರ ಆಗೋದಕ್ಕೋಸ್ಕರ ಚಪ್ಪಾಳೆ ಹೊಡೀರಿ. ಸಮಾಜನೆಲ್ಲ ಸೀರಿಯಸ್ ಆಗಿ ತಗೊಳ್ಳಿ. ಗೊತ್ತಿರೋ ಅನುಭವ, ಎಕ್ಸ್ಪೀರಿಯನ್ಸ್ ಹೇಳಿದ್ರಿ. ಈಗ ಇವತ್ತು ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ, 68ನೇ ಸ್ವತಂತ್ರ ದಿನಾಚರಣೆ. ಜೊತೆಗೆ ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹುಟ್ಟಿರೋ ದಿನ. ಧ್ವನಿಬೇಡ್ರಿ, ಹೊಡಿರಿ. అప్పుడు ప్రోగ్రామ్ పెట్టి అంత హీరో సంతోషం రే అబద్ధంతా ఒకడు వచ్చారు ఎట్లా భాషణ ఇచ్చిన ఒడిది చెప్పాలని ఇక్కడ చేశారు. ನಿಮ್ಮ ಧ್ವನಿ, ನಿಮ್ಮ ನಡತೆ, ನಿಮ್ಮ ಅಭ್ಯಾಸ, ನಿಮ್ಮ ಮಾತುಕತೆ. ಈಗ ಜನಗಣ ಮನಾದಿ ನಾಯಕ ಜಯ ಹಾಡ್ತೀವಿ. ಏನದು? ನಮ್ಮ ರಾಷ್ಟ್ರಗೀತೆ. ಯಾಕದನ್ನ ರಾಷ್ಟ್ರಗೀತೆನಾಗಿ ಮಾಡಿದ್ರು? ಬೇರೆ ಯಾವ ಸೇರ್ಬೋದಿತ್ತಂದ್ರೆ ನಾನು ಬರೀತೀನಿ, ಬೇರೆಯವರು ಅದೇ ಸೇರ್ಬೋದಿದ್ರೆ, ಇಲ್ಲ ಇನ್ಯಾರು ಬರೀತಾರೆ ಅದೇ ಸೇರ್ಬೋದಿದ್ರೆ, ಅದನ್ನ ಯಾಕೆ ರಾಷ್ಟ್ರಗೀತೆ? ಅದನ್ನ ಯಾರು ಬಂದ್ರು? ಅದು ಏನ್ ಜನಗಣಮನ ಅಧಿನಾಯಕ ಜಯ ಅಂದ್ರೆ ಭಾರತ ಅನ್ನೋ ರಾಷ್ಟ್ರ ಫಸ್ಟ್ ಒಂದು ಹೇಳ್ತಾರೆ. ಯಾರೋ ಒಬ್ಬ ಮಹಾನ್ ವ್ಯಕ್ತಿ ಬಂದು ಭಾರತದಲ್ಲಿ ಕೇಳ್ತಾನಂತೆ, ಈ ಭಾರತ ಅನ್ನೋ ರಾಷ್ಟ್ರ ಹುಟ್ಟಿ ಎಷ್ಟು ವರ್ಷ ಆಯ್ತು? ಯಾರು ಹೇಳ್ಬಂದಿಲ್ಲ. ನಮ್ಮ ಭಾರತ ಅನ್ನೋ ರಾಷ್ಟ್ರ ಹುಟ್ಟಿ ಎಷ್ಟು ವರ್ಷ ಆಯ್ತು? ಯಾರು ಗೊತ್ತಾ? ಕೆಲವೊಂದು ಸೈಂಟಿಸ್ಟ್ಗಳನ್ನ ಕೇಳಿದ್ರೆ 20 ಕೋಟಿ ವರ್ಷ ಆಗಿರ್ಬೋದು, 50 ಕೋಟಿ ವರ್ಷ ಆಗಿರ್ಬೋದು. ಸ್ವಾಮೀಜಿ ಕೇಳಿದ್ರೆ ಮತ್ತೆಷ್ಟು ಕೋಟಿ, ಅಷ್ಟು ಜ್ಯೋತಿ ಲಕ್ಷಗಳಷ್ಟು ವರ್ಷ ಆಗಿರ್ಬೋದು. ತುಂಬಾ ಜನ ಹೇಳ್ತಾರೆ. ಬಟ್ ನನಗನ್ಸುತ್ತೆ ಭಾರತ ಅನ್ನೋ ರಾಷ್ಟ್ರಕ್ಕೆ ಡೇಟ್ ಆಫ್ ಬರ್ತ್ ಇಲ್ಲ, ಡೇಟ್ ಆಫ್ ಡೆತ್ ಇಲ್ಲ. ಭಾರತ ರಾಷ್ಟ್ರ ಹುಟ್ಟಿ ಎಷ್ಟು ವರ್ಷ ಆಗಿದೆ? ಬಟ್ ಒಂದ್ ಮಾತ್ರ ಹೇಳ್ಬೋದು, ಭಾರತ ರಾಷ್ಟ್ರಕ್ಕೆ ಡೇಟ್ ಆಫ್ ಬರ್ತ್ ಇಲ್ಲ, ಡೇಟ್ ಆಫ್ ಡೆತ್ ಇಲ್ಲ. ಜನಗಣಮನ ಅಧಿನಾಯಕ. ಏನ್ ಜನಗಣಮನ ಅಧಿನಾಯಕ? ಜನ ಅಂದ್ರೆ ನೀವು, ಜನ. ಗಣ ಅಂದ್ರೇನು? ಮನ ಅಂದ್ರೆ ನಿಮ್ಮ ಒಳಗಡೆ ಇರತಕ್ಕಂತ ಮನಸ್ಸುಗಳು. ಪ್ರತಿಯೊಬ್ಬರಿಗೂ 2 ಮನಸ್ಸುಗಳು, ಒಂದು ಕಟ್ಟಿದ್ದು. ನೀವು ಯಾವ ಡಿಸೈಡ್ ಮಾಡ್ತೀರೋ ಅದ್ರ ಮೇಲೆ ನಡತೆ. ಒಳ್ಳೆ ಮನಸ್ಸುಬೇಕಾದ್ರೆ ಒಳ್ಳೆ ಮನಸ್ಸಿಗೆ, ಕೆಟ್ಟ ಮನಸ್ಸುಬೇಕಾದ್ರೆ ಕೆಟ್ಟ ಮಾತು, ಕೆಟ್ಟ ಮನಸ್ಸಿನ ಮಾತು. ಜನಗಣ ಮನ ಅಧಿನಾಯಕ ಜಯ ಅಂದ್ರೆ ಅಧಿನಾಯಕ. ನಮ್ಮ ಎಲ್ರಿಗೂ ಒಬ್ಬ ಅಧಿನಾಯಕ ಇದ್ದಾನೆ. ಅಧಿನಾಯಕ ಇದ್ದಾನೆ. ಯಾರು? ಜನ್ಮ ಕೊಟ್ಟರು ಜನಕ. ಎನರ್ಜಿ ನಾಯಕ ಜಯ. ಅವ್ರು ಯಾಕೆ ಮುಂದೆ
ನಮ್ಮ ಪಕ್ಕನ ಆಟ ನಮ್ಮ ಹಣೆ ಬರಹದಿಂದ ಇಟ್ಲಾ ಅಟ್ಲದಿ ನಮ್ಮ ಜೊತೆಗೆ ಹಿಮಾಚಲ ಗಂಗಾ ಯಮುನಾ ತುಂಗಾ ನದಿ ಎಲ್ಲ ಸಮುದ್ರಗಳು ಹಾಡು ಬರುತ್ತೆ ನೋಡಿ. ಏನ್ ಬರುತ್ತೆ ನೆಕ್ಸ್ಟ್? ಜನಗಣ ಮನ ಅಧಿನಾಯಕ ಜಯ ಭಾರತ ಭಾಗ್ಯ ವಿಧಾತ. ಅಂದ್ರೆ ಭಾರತದ ರಾಷ್ಟ್ರಕ್ಕೆ ಒಂದು ನಮ್ಮ ಹಣೆ ಬರಹೆ ಒಂದು ವಿಧಿ. ಎರಡನ್ನೂ ದಾಟಿ ನಾವು ಗೆದ್ದು ಬರೋದೇ ನಮ್ಮ ಜೀವನ. ಭಾರತೀಯ ತವ ಅಂದ್ರೇನು? ನಮ್ಮವರು. ಶುಭ ಅಂದ್ರೇನು? ಶುಭ ಶುಭ ನಾಮೇ ಜಾಗೆ. ಜಾಗೆ ಅಂದ್ರೇನು? ಎಚ್ಚೆತ್ಕೊಂಡು ಎದ್ದೇಳೋರು. ಏನೋ ಸಾಧಿಸ್ತೀವಿ, ಭಾರತದ ರಾಷ್ಟ್ರ ಗೆದ್ದಿದ್ದೀವಿ, ಗೆದ್ದೇ ಗೆದ್ದಿದ್ದೀವಿ. ಯಾರು ಮಾಡ್ತೀವಿ? ಬಾಚುಲ್ ಬೋಸ್ ತುಂಬಾ ಜನ ಇದ್ದಾರೆ. ಏನ್ ಸೀರಿಯಸ್ ಆಗಿ ಮಾತಾಡ್ತಿದ್ದೆ ಎಲ್ಲರೂ ಸೈಲೆಂಟ್ ಆಗಿಬಿಟ್ರೆ ಹೊಡೀರಿ ಚಪ್ಪಾಳೆ. ಅರ್ಥ ಇದೆಯಾ? ಆ ಒಂದು ನ್ಯಾಷನಲ್ ಅಂತೇಳಿ ಒಂದ್ಸಾರಿ ಓದ್ಬಿಟ್ಟು ಪ್ರತಿಯೊಂದು ಅರ್ಥದ ಭಾವತ್ವನ್ನ ತಿಳ್ಕೊಳ್ಳಿ. ಸುಮ್ಮನೆ ಯಾರು ಯಾರೋ ಬೆಳೆದ ಖಾಲಿ ಕ್ವಾರ್ಟರ್ಗೆ ಅಂತ ಒಂದು ಸಾಂಗ್ ಬಂತು, ಗೊತ್ತಾ? ಗೊತ್ತಿರತ್ತೆ, ಯಾಕಂದ್ರೆ ಸೂಪರ್ ಹಿಟ್ ಆಯ್ತು, ಎಲ್ಲರೂ ಕೇಳಿದ್ರು. ಆ ಸಾಂಗ್ ಬಂದಾಗ ಒಬ್ಬ ವಿದ್ಯಾರ್ಥಿ ಹೇಳ್ತಾನೆ, ಈ ಸಾಂಗ್ ನ ಹುಡುಗರ ರಾಷ್ಟ್ರಗೀತೆ ಹುಡುಗರ ರಾಷ್ಟ್ರಗೀತೆ ಬುದ್ಧಿನ ರಾಷ್ಟ್ರಗೀತೆ ಅನ್ನೋದು ಒಂದೇ. ಯಾವ್ಯಾವ ಹಾಡಿರ್ತದೆ ರಾಷ್ಟ್ರಗೀತೆ ಮಾಡೋದಾದ್ರೆ ನಾನು ಬರೀತೀನಿ, ಮಾಡ್ರಿ. ನಿಮ್ಮ ಖುಷಿಗೆ ಒಂದೆಲ್ಲ ಗೊತ್ತಿಲ್ಲ. ನಾನು ಯಾರು ಮಿಮಿಕ್ರಿ ಮಾಡ್ತಾರಲ್ಲ, ನಾನು ಮಿಮಿಕ್ರಿ ಮಾಡೋದೇ ಗೊತ್ತಿಲ್ಲ. ನಾನು ಸೌಮ್ಯ. ಓಕೆನಾ? ಓಕೆ. ಜನ್ಮ ತಾಯಿ ಲೆಕ್ಕ, ವಿದ್ಯೆ ಗುರು ಲೆಕ್ಕ, ಬುದ್ಧಿ ಅಪ್ಪನ್ ಲೆಕ್ಕ, ಬದುಕು ನಮ್ ಲೆಕ್ಕ, ತಾವು ದೇವ್ರ ಲೆಕ್ಕ, ನೀಯತ್ತು ಈ ಅಂಬಿ ಲೆಕ್ಕ, ಸ್ವಾತಂತ್ರ್ಯ ಅನ್ನೋ ಉದಾಸೀನ ತಂಕೊಳ್ಳಿ ರಾಯಣ್ಣನ ಲೆಕ್ಕ. ಹೆದ್ದಾರಿ ನಡೆಯೋನು ಹೆದರೋದು ಇರ್ತಾನೆ, ಕಾಲ್ ದಾರಿ ನಡೆಯೋನು ಕುಗ್ಗೋದು ಇರ್ತಾನೆ, ಸ್ವಂತ ದಾರಿ ನಡೆಯೋನು ಮೇಲೂ ಇರ್ತಾನೆ. ಸಿಸ್ಟಮ್ಗೆ ಪ್ರಬಲ ಅಂಬಿ ಬಂದೇ ಬರ್ತಾನೆ. ನಾನು ಕರ್ನೆ ಹಿಡಿದ್ರೆ ಬುನಾದಿ, ಕತ್ತಿ ಹಿಡಿದ್ರೆ ಸಮಾಧಿ. ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ಕತ್ತಿ ಹಿಡಿದಕ್ಕೆ ಬ್ರಿಟಿಷರು ಭಾರತದ ಕತ್ತಿ ಹಿಡಿದ್ರ ಅಥವಾ ಏನಾದ್ರು ಹಿಡಿದ್ರ ಚಪ್ಪಾಳೆ ಹೊಡಿಬೇಕು. ನಾನು ಯಾಕೆ ಪದೇ ಪದೇ ಚಪ್ಪಾಳೆ ಹೊಡಿತೀನಿ ಅಂದ್ರೆ ನಿಮ್ಗೆ ಖುಷಿ ಆಗ್ತದೆ, ಬೇರೆ ನಿಮ್ ಹೆಲ್ತ್ ಮೇಲೆ ಇದ್ದಿರೋ ಚಪ್ಪಾಳೆ. ಎರಡು ಹೆಜ್ಜೆ ಆನೆದು, 4 ಹೆಜ್ಜೆ ಸಿಮ್ಮಂದು, 6 ಹೆಜ್ಜೆ ಉಳಿದು, 8 ಹೆಜ್ಜೆ ಕ್ರಾಂತಿ ವೀರ ಸಂಗೊಳ್ಳಿ ರಾಯ